this condition ಹೇಳ್ತೀನಿ ಸೊ ದಟ್ ವಿ ಶುಡ್ ನಾಟ್ ಹ್ಯಾವ್ ಎನಿ ಡೌಟ್. ಓಕೆ, ಡೀಟೇಲ್ ಆಗಿ ಹೇಳ್ತೀನಿ. ನಾವು ಸುಮಾರು ಹಾಸ್ಪಿಟಲ್, ಹೊಸ ಹಾಸ್ಪಿಟಲ್ ಸ್ಥಾಪನೆ ಆಗೋದ್ರಿಂದ ನಮ್ಮ ಹಾಸ್ಪಿಟಲ್ ಆವರಣದಲ್ಲಿ ಸೆಂಟ್ರಲ್ ಹಾಲ್ ಆಫ್ ದಿ ಹಾಸ್ಪಿಟಲ್ ಸುಂದರವಾಗಿ ಗಣೇಶ ಮೂರ್ತಿ ಇದೆ. ಎಲ್ಲರೂ ಬಂದು ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಪೇಷಂಟ್ಸು ಮಾಡ್ತಾರೆ, ನಾವು ಮಾಡ್ತೀವಿ, ಎಲ್ಲ ಸಿಬ್ಬಂದಿಯವರು ಡಾಕ್ಟರ್ಸ್ ಎಲ್ಲ ಮಾಡ್ತಿದ್ದಾರೆ. ಆಯಿತಾ? ಸೊ ಗಣೇಶ ಉತ್ಸವ ಮಾಡಬೇಕು ಅಂತ ಈ ಹಿಂದೆ 3 ವರ್ಷ 4 ವರ್ಷದಿಂದ ಡಿಸಿಷನ್ ಆಗಿತ್ತು. ಅದು ವಿಸರ್ಜನೆಗೆ ಒಂದು ಗಣೇಶ ಮೂರ್ತಿ ಇಟ್ಟು ಸಾಯಂಕಾಲ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ವಿಸರ್ಜನೆ ಮಾಡ್ತೀವಿ. ಈ ಸತಿ ಹೋದ ಸತಿ ನಮ್ಮ ಸಿಬ್ಬಂದಿಯವರು ಈಗ ನಾವು ಮನೆಯಲ್ಲಿ ಗಣೇಶ ಇರ್ತೀವಿ ಸರ್. ನಮ್ಮದು ಈಗ ಒಂದು ದೇವಸ್ಥಾನಕ್ಕೆ ಒಂದು ಗಣೇಶ ಮೂರ್ತಿ ಇದ್ದರೆ ಅದಕ್ಕೆ ಒಂದು ಪದ್ಧತಿ ಇರುತ್ತೆ. ಅದು ಬೆಳಿಗ್ಗೆ ಆರತಿ ಮಾಡಬೇಕು, ಸಾಯಂಕಾಲ ಆಗಬೇಕು. ನಾನು ಒಂದು ಮೆಡಿಕಲ್ ಕಾಲೇಜಲ್ಲಿ ಗಣೇಶ ಉತ್ಸವದ ಕಲ್ಚರಲ್ ಕಮಿಟಿ ಮೆಂಬರ್ ಆಗಿ ನಮ್ಮದು ನೇತೃತ್ವದಲ್ಲಿ ಒಂದು ಗಣೇಶೋತ್ಸವ 11 ದಿವಸ ನಾನು ನಡೆಸಿದ್ದೀನಿ. ನನಗೆ ಗೊತ್ತು ಬೆಳಿಗ್ಗೆ ಆರತಿ ಮಾಡಬೇಕು, ಇದು ಆರತಿ ಮಾಡಬೇಕು, ಅದು ಆರತಿ ಮಾಡಬೇಕು. ಆ ಆರತಿಯಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಅನುಭವಿಸೋದು ನಾವೇ. ಸರಿಯಾಗಿಲ್ಲ ಅಂದರೆ ದೇವರು ಶಾಪ ಕೊಡೋದು ನನಗೇನೆ. ಸೊ ಅವರೆಲ್ಲ ನಮ್ಮ ಜನ ಎಲ್ಲ ಬಂದುಬಿಟ್ಟು ಸರ್ ನಾವು ಮನೆಯಲ್ಲಿ ಇರ್ತೀವಿ, ಈ ಸತಿ ನಾನು ನೋಡಿ ಭಕ್ತಿ ಮಾಡೋದು ನೀವು, ಪೂಜೆ ಮಾಡೋದು ನೀವು, ನಿಮ್ಮ ದೇವರು ಇಲ್ಲ, ನಮ್ಮದು ದೇವರು ನಮ್ಮದು ದೇವರು, ನೀವು ಭಕ್ತಿಯಿಂದ ಆಚರಣೆ ಮಾಡೋಲ್ಲ, ನಿಮ್ಮ ಇಷ್ಟ ಅಂತ ಹೇಳಿದೆ. ಆಯಿತು ಅಂತ ಈ ಸತಿ ಬೇಡ, ನಾವು ಇರೋದು ಗಣಪತಿನೇ ನಾವು ಪೂಜೆ ಮಾಡಿಬಿಟ್ಟು ಇದು ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು, ಏನು ಇಷ್ಟ ಅಂತ ಹೇಳಿದ್ರು. ಒಂದು ಜನ ಆಯ್ತು, ಗಟ್ಟಿ ಸ್ವಲ್ಪ ಯಾರು ಬಂದು ನಮ್ಮ ಮೆಟ್ಟಣಿದ್ದಾರೆ, ನಮ್ಮ ಜನ ಇದ್ದಾರೆ, ಎಲ್ಲ ಬಂದು ಆಯಿತಾ. ಆಯಿತು, ಅದಕ್ಕೆ ಯೂಶಲಿ ನಾನು ಏನಂದರೆ ನಮ್ಮ ಸಿಬ್ಬಂದಿ, ನನ್ನ ಜನ ಅಂದರೆ ನನ್ನ ಸಿಬ್ಬಂದಿ, ಬೇರೆ ಇಲ್ಲ ಯಾರಿಲ್ಲ, ನನ್ನ ಜನ ಅಂದರೆ ನನ್ನ ಸಿಬ್ಬಂದಿ, ನನ್ನ ಆಫೀಸ್ ಸಿಬ್ಬಂದಿ, ನನ್ನ ಕೆಳಗೆ ಕೆಲಸ ಮಾಡೋದು ನನ್ನ ಜನ. ಐ ಆಮ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. My family is my doctors, my staff nurse, my office people, my group is my family. That is what I consider. I am the head of the family. Nan jana andre igare. Head of the family should not spoil the family. Yes, that's what. That is why I am doing it. That is what I am doing. You are trying to spoil the situation as well. I am not trying to spoil the situation. I am not trying to. What you ಅನ್ಕೊಂಡಿದ್ದೆ ಸರಿ. No, ಅವರು ಟಾಪ್ ಆಗಿದೆ. ನೀವು ಹೇಳಿ ಗೊತ್ತಾಗಿದೆ. ನಮ್ಮ ಜನ ಅಂತ ಹೇಳಿದ್ರಲ್ಲ, ನೀವು ಒಬ್ಬ ಹೆಡ್ ಆಫ್ ದಿ ಫ್ಯಾಮಿಲಿ ಆಗಿ you should not divide the family. I am not when it was done last time. There is nothing to divide in the family. ಮತ್ತೆ ಈಗ ಇರ್ತೀನಂತೆ ಬಂದ ಕುಟುಂಬದವ್ರು 4 ಜನ ನಾವು ಇಡ್ತೀವಿ ಅಂತ ಹೇಳಿದಾಗ 4 ಜನ ಯಾರು ಬಂದು ಹೇಳ್ತೀನಿ ಅಂತ ಹೇಳೇ ಇಲ್ಲ. ಬೇಡ ಅಂತ ಯಾಕೆ ಹೇಳಿಸಿದ್ರಿ ನೀವು? ನಾನು ಬೇಡ ಅಂತೂ ಹೇಳಿಲ್ಲ. ದಟ್ ಈಸ್ ದ ಪಾಯಿಂಟ್. ಯಾರು ಬಂದು ಬೇಡ ಬೇಕು ಅನ್ನೋ ಇಶ್ಯೂ ಏನಾಗ್ತದೆ ಗೊತ್ತಿಲ್ಲ ನನಗೆ. ನನ್ನ ಹತ್ರ ಯಾರು ಬಂದು ಟಾರ್ಗೆಟ್ ಮಾಡಿ ನೋಟಿಸ್ ಕೊಡುವಂಥದ್ದು ಅಂಡರ್ಸ್ಟ್ಯಾಂಡ್ ಸಿಚುವೇಶನ್. ನನಗೆ ಯಾರು ಬಂದು ಕೇಳೇ ಇಲ್ಲ. ಅಲ್ರಿ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ ನೀವು? ಯಾರಿಗೆ ಟಾರ್ಗೆಟ್ ಮಾಡಿದ್ದೀರಿ? ಯಾರಿಗೆ ಟಾರ್ಗೆಟ್ ಮಾಡಿದ್ದೀರಿ? ನಿಮ್ದು ಗಣಪತಿ ಇಡೋದು ಬೇಡ ಅಂತ ಯಾರೋ ಹೇಳಿದ್ರು, ಇಲ್ಲ, ನಾನು ಯಾರು ಹೇಳಿಲ್ಲ. ಅಲ್ಲ ನೀವು ಹೇಳಿದ್ರು, ನಿಮ್ಮ ಜನ ಬಂದು ಹೇಳಿದ್ರು ಇಲ್ಲ, ನಮ್ಮ ಆಫೀಸ್ ಸಿಬ್ಬಂದಿ ಅವರೇ. ಓಕೆ ಓಕೆ. ಈಗ ಗಣಪತಿ ಇಟ್ಟಲ್ಲ, ಗಣಪತಿ ಇಟ್ಟ ಮೇಲೆ ಅಲ್ಲಿ ಕೂಮು ಪ್ರಚೋದನೆ ಇಲ್ಲ, ಕೂಮು ಗಲಭೆ ಆಯ್ತಾ ಇಲ್ಲ? To correct my family member is my duty. ಅದು ಕೋಮುಗಲಭೆ ಹಿಂದೂ ಸಂಘಟನೆ ಅಂದ್ರೆ ನೀವು ಮತ್ತೆ ಪಾಯಿಂಟ್ ಏನು ಗೊತ್ತಾ? ಹಿಂದೂ ಸಂಘಟನೆ ಮತ್ತು ಕೋಮುಗಲಭೆ ಇವೆರಡರ ಬಗ್ಗೆ you have come here with a fixed idea. Please try to understand. You have come, you are done with the fixed idea. ನೀವು ಹೇಳ್ತಾ ನೋಡಿ ಈಗ ಮಾತಾಡಕತ್ತರ ಬೇರೆ ಆಗೈತಿ. ನಾವು ಫಿಕ್ಸ್ ಐಡಿಯಾ ಮುಂದೆ ಮಾತಾಡಕ್ಕೆ ಬಂದಿರಿ. ಮತ್ತೆ ಏನು ಫಿಕ್ಸ್ ಐಡಿಯಾ ಅಂದ್ರೆ ಹಿಂದೂ ಪರ ಸಂಘಟನೆ ಹೆಸರು ಸ್ಪೀಕ್ ಅಬೌಟ್ ಹಿಂದೂ ಸಂಘಟನೆ ಕೋಮು ಭಾವನೆ. ಕೋಮು ಗಲಭೆ ಅಂದ್ರೆ ಈಗ ನಾವು ಬಂದಿವಲ್ಲ ಕನೆಕ್ಷನ್ ನೀವು ಕೋಮು ಭಾವನೆ, ಕೋಮು ಗಲಭೆ ಆಗ್ತದೆ ಅಂತ ಹೇಳಿದ್ರಲ್ಲ, ಹಿಂದೂ ಸಂಘಟನೆಯವರು ಬಂದ ಕೋಮು ಪ್ರಚೋದನೆ, ಕೋಮು ಭಾವನೆ ಆಗ್ತದೆ ಅಂತ ಹೇಳಿದ್ರಲ್ಲ, ಈಗ ನಾವು ಬಂದಿವಿ. ಆಲ್ ರಿಪ್ರೆಸೆಂಟಿಂಗ್ ಹಿಂದೂ ವಿಡಿಯೋ ಮಾಡ್ತಾರೆ. ಏನು ಅವಶ್ಯಕತೆ ಬಿಡ್ರಿ, ಏನು ನಾವು ಕೇಸಿಗೆ ನಿಮ್ಗೆ ಗೊತ್ತೈತಿ, ಇವನ್ನೆಲ್ಲ ಮಾಡಾಕತ್ತಾರೆ.